ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ. ಜುಮ್ಲಾ ಅವರ ಮಾತುಗಳೆಲ್ಲ ಜುಮ್ಲಾ. ಅವರು ಸುಳ್ಳಿನ ಫ್ಯಾಕ್ಟ್ರಿ ನಡೆಸ್ತಿದ್ದಾರೆ. ಅದಕ್ಕೆ ಅವರೇ ಡಿಸ್ಟ್ರಿಬ್ಯೂಟರ್. ಅವರದೊಂದು ಸೂಪರ್ ಮಾರ್ಕೆಟ್ ಇದೆ ಸುಳ್ಳಿನದು. ಅವರು ಸುಳ್ಳಿನ ಅಂಗಡಿ ತೆರೆದು ಕೂತಿದ್ದಾರೆ. ಹೀಗೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಕ್ಕಾಗಿ ಈಗ RJD ಮುಖ್ಯಸ್ಥ ತೇಜಸ್ವಿ ಯಾದವ್ ವಿರುದ್ಧ 3 ರಾಜ್ಯಗಳಲ್ಲಿ FIR ಆಗಿದೆ. ಕೇವಲ ದೂರಲ್ಲ, FIR ಆಗಿದೆ. ಅಲ್ಲಿ ಒಂದು ಕಾಮಿಡಿ ಏನು ಅಂದ್ರೆ, ಈ FIRಗಳಾಗಿರುವಂತಹದ್ದು ನರೇಂದ್ರ ಮೋದಿ ಅವರ ಅವಹೇಳನ ಆಗಿದೆ, ಅವರಿಗೆ ಮಾನಹಾನಿಯಾಗಿದೆ ಅಂತ. ಆದರೆ ದೂರುಗಳು ದಾಖಲಾಗಿರೋದು, FIR ಆಗಿರೋದು ಕೇವಲ BJP ಶಾಸಿತ ರಾಜ್ಯಗಳಲ್ಲಿ ಮಾತ್ರ. ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ದೆಹಲಿ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಮಾನ ಇಲ್ವಾ? ಆ ಪ್ರಶ್ನೆನೂ ಬರುತ್ತೆ. ಸೊ ಅದು ಆ ಕಡೆಗಿರ್ಲಿ. ಸೊ ಈ 3 ರಾಜ್ಯಗಳಲ್ಲಿ ಈಗ ದೂರುಗಳಾಗಿದ್ದಾವೆ. ದೂರುಗಳು FIR ಆಗಿ ಬದಲಾಗಿದ್ದಾವೆ. ಅದರ ವಿರುದ್ಧ ತೇಜಸ್ವಿ ಯಾದವ್ ಏನನ್ನ ಹೇಳಿದ್ರು, ಜೊತೆಗೆ ಈ ಇಡೀ ಪ್ರಕರಣ ಅಥವಾ ಇಡೀ ವಿಚಾರ ಏನು ಅನ್ನೋದನ್ನ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಪ್ಲಸ್ ಬಿಹಾರದಲ್ಲಿ ನಡೀತಾ ಇರುವಂತಹ ವೋಟರ್ ಅಧಿಕಾರ ಯಾತ್ರೆಯಿಂದ ನರೇಂದ್ರ ಮೋದಿ ಅವರು ಹೇಗೆ ತತ್ತರಿಸಿ ಹೋಗಿದ್ದಾರೆ, ವಿಚಲಿತರಾಗಿ ಈ ರೀತಿ ತಮ್ಮ ಪಕ್ಷ ಶಾಸನ ಇರುವಂತಹ ರಾಜ್ಯಗಳಲ್ಲಿ FIRಗಳನ್ನು ಹಾಕಿ ವಿಪಕ್ಷದ ನಾಯಕರುಗಳನ್ನ ಬೆದರಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅದನ್ನು ಸಹ ನಿಮಗೆ ವಿವರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಸೊ ಮೊದಲಿಗೆ ನಾನು ಹೇಳಿದ ಹಾಗೆ ತೇಜಸ್ವಿ ಯಾದವ್ ವಿರುದ್ಧ 3 ರಾಜ್ಯಗಳಲ್ಲಿ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ದೆಹಲಿ 3 ರಾಜ್ಯಗಳಲ್ಲಿ ಅವರ ವಿರುದ್ಧ FIRಗಳಾಗಿದ್ದಾವೆ. ಅವೆಲ್ಲವೂ ಸಹ ಜಾತಿಯ ನಡುವೆ, ಧರ್ಮದ ನಡುವೆ ದ್ವೇಷ ಬಿತ್ತೋದಂತೆ, ಮಾನಹಾನಿಕರವಾದಂತಹ ಮಾತುಗಳನ್ನು ಮೋದಿಯ ವಿರುದ್ಧ ಆಡೋದಂತೆ, ಈ ರೀತಿಯಾದಂತಹ ಸೆಕ್ಷನ್ಗಳನ್ನು ಹಾಕಿ ಅವರ ಮೇಲೆ ದೂರುಗಳನ್ನು ದಾಖಲಿಸಿದ್ದಾರೆ. ಸೊ ಯಾಕೆ ಈ ದೂರುಗಳು ಬಂದು ಅನ್ನೋದಾದ್ರೆ, ಬಿಹಾರದಲ್ಲಿ ನಿಮಗೆ ಗೊತ್ತೇ ಇದೆ, ವೋಟರ್ ಅಧಿಕಾರ ಯಾತ್ರಾ ಅಂತ ಒಂದು ಯಾತ್ರೆ ನಡೀತಾ ಇದೆ. ಅದರಲ್ಲಿ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಇಬ್ಬರು ಸಹ ಇಡೀ ಬಿಹಾರವನ್ನ ರ್ಯಾಲಿಯ ಮೂಲಕ ಕವರ್ ಮಾಡ್ತಿದ್ದಾರೆ. 1300 ಕಿಲೋಮೀಟರ್ಗಳ ಈ ಯಾತ್ರೆ ಸುಮಾರು 16-17 ದಿನ ನಡೆಯುತ್ತೆ. ಆ ನಂತರ ಒಂದು ದೊಡ್ಡ ಸಮಾವೇಶದ ಮೂಲಕ ಅಂತ್ಯಗೊಳ್ಳುತ್ತೆ. ಈ ಯಾತ್ರೆಯ ಸಂದರ್ಭದಲ್ಲಿ ಹೋದ ಕಡೆಯಲ್ಲೆಲ್ಲ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿಯೂ ಸಹ ನರೇಂದ್ರ ಮೋದಿ ಅವರು ಸುಳ್ಳು ಬುರುಕರು, ಅವರು ಸುಳ್ಳು ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ತೇಜಸ್ವಿ ಯಾದವ್ ನರೇಂದ್ರ ಮೋದಿ ಅವರು ಸುಳ್ಳಿನ ಉತ್ಪಾದಕರು, ಅವರದ್ದು ಫ್ಯಾಕ್ಟ್ರಿನೇ ಇದೆ, ಅವರೊಂದು ಅಂಗಡಿ ತೆರೆದಿದ್ದಾರೆ, ಅದಕ್ಕೆ ಅವರೇ ಡಿಸ್ಟ್ರಿಬ್ಯೂಟರು, ಅವರೇ ಹೋಲ್ಸೇಲರು, ಎಲ್ಲವೂ ಅವರೇನೆ. ಅವರು ಸುಳ್ಳು ಹೇಳುತ್ತಾರೆ, ಜುಮ್ಲಾಬಾಜಿ ಮಾಡ್ತಾರೆ ಅಂತ ಹೇಳಿ ಒಂದು ಪೋಸ್ಟರ್ ಅನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಒಂದು ಅಂಗಡಿಯಲ್ಲಿ ನಿಂತಿರುವ ಮೋದಿ, ಅದರಲ್ಲಿ ಸುಳ್ಳುಗಳನ್ನು ವ್ಯಾಪಾರ ಮಾಡ್ತಿರುವಂತೆ ಒಂದಷ್ಟು ಚಿತ್ರಣವನ್ನು ಚಿತ್ರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದರ ವಿರುದ್ಧ 3 ರಾಜ್ಯಗಳು BJP ಶಾಸಿತ ರಾಜ್ಯಗಳು, ಮಹಾರಾಷ್ಟ್ರ ಆಗ್ಬೋದು, ಉತ್ತರ ಪ್ರದೇಶ ಮತ್ತು ದೆಹಲಿ, 3 ಕಡೆ FIR ಆಗಿದೆ. ನಾನು ಮೊದಲೇ ಹೇಳದಂಗೆ ಬೇರೆ ರಾಜ್ಯಗಳಲ್ಲಿ ಮೋದಿ ಅವರಿಗೆ ಮಾನ ಇಲ್ವಾ, ಅಲ್ಲಿ ಮಾನಹಾನಿ ಆಗಿಲ್ವಾ, ಅಲ್ಲಿ FIR ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಏನೋ ಕಾಂಗ್ರೆಸ್ ಶಾಸನನೋ, ಆಮ್ ಆದ್ಮಿ ಪಕ್ಷದ ಸರ್ಕಾರನೋ, ತೃಣಮೂಲ್ ಪಕ್ಷದ ಸರ್ಕಾರ ಇದೆ, ನಾವು ದೂರು ಕೊಟ್ಟರು FIR ಆಗಿಲ್ಲ ಅಂತ ಅನ್ಬೋದು. ಆದರೆ ದೂರೇ ಕೊಟ್ಟಿಲ್ವಲ್ಲ. BJP ಯಾವೆಲ್ಲ ನಾಯಕರು ಈ ರಾಜ್ಯಗಳಲ್ಲಿ ದೂರು ಕೊಟ್ಟು ಅದನ್ನ FIR ಮಾಡಿಸಿದ್ದಾರೋ, ಅದೇ ರೀತಿ ಯಾವುದಾದ್ರೂ ನಾಯಕರು BJP ಶಾಸನ ಇಲ್ಲದ ರಾಜ್ಯಗಳಲ್ಲಿ ಅಟ್ಲೀಸ್ಟ್ ದೂರು ಕೊಡ್ಬೇಕಲ್ವಾ? ಹಾಗಾದ್ರೆ ಆ ರಾಜ್ಯಗಳಲ್ಲಿ ನರೇಂದ್ರ ಮೋದಿ ಅವರ ಮರ್ಯಾದೆಗೆ ಬೆಲೆ ಇಲ್ವಾ ಅಥವಾ ಮರ್ಯಾದೆ ಇಲ್ಲವಾ? ಆ ಪ್ರಶ್ನೆ ಬರುತ್ತೆ. ಸೊ ಅದ ಆ ಕಡೆ ಇದ್ರೆ, ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ತೇಜಸ್ವಿ ಯಾದವ್ ಅದರಿಂದ ಯಾವುದೇ ರೀತಿ ಬದಲಾವಣೆ ಮಾಡಿಕೊಂಡಿಲ್ಲ. ತಮ್ಮ ಮಾತುಗಳಲ್ಲಿ ಅದೇ ಧಾಟಿಯಲ್ಲಿ ಅದೇ ವಾಕ್ಯಗಳನ್ನು ಮತ್ತೆ ಪುನರುಚ್ಚರಿಸಿದ್ದಾರೆ. ಜೊತೆಗೆ ಹೇಳಿದ್ದಾರೆ, ನನ್ನ ಮೇಲೆ ಇದಕ್ಕಾಗಿ FIR ಹಾಕಿದ್ದಾರೆ, ಆದರೆ ಅದಕ್ಕೆ ನಾನು ಹೆದರುವವನಲ್ಲ, ಜೈಲಿಗೆ ಹೋಗೋದಕ್ಕೆ ನಾನು ಹೆದರಲ್ಲ. ಯಾಕೆಂದ್ರೆ ನಮ್ಮ ಸಮುದಾಯದ ನಾಯಕ ಶ್ರೀಕೃಷ್ಣ ಯಾದವ ವಂಶದ ನಾಯಕ ಹುಟ್ಟಿದ್ದೇ ಜೈಲಲ್ಲಿ, ಹಾಗಾಗಿ ನಾವು ಹೆದರುವ ಯಾವ ಮಾತು ಇಲ್ಲ. ಅದರಲ್ಲೂ ವಿಶೇಷವಾಗಿ BJPಗಂತೂ ನಾನು ಹೆದರೋದೇ ಇಲ್ಲ. ನಾನು ಲಾಲು ಪ್ರಸಾದ್ ಯಾದವ್ ಮಗ. ಲಾಲು ಪ್ರಸಾದ್ ಯಾದವ್ ಅಂತಹ ಅದ್ವಾಣಿಯನ್ನೇ ಅರೆಸ್ಟ್ ಮಾಡಿದಂತಹ ವ್ಯಕ್ತಿ. ಹಾಗಿರಬೇಕಾದ್ರೆ ನಮ್ಮನ್ನ ಹೆದರಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಿಹಾರದ ಜನರ ವೋಟ್ಗಳನ್ನ ಕದಿಯೋಕ್ಕೆ ನಾವು ಬಿಡೋದಿಲ್ಲ, ಸಾಧ್ಯನೇ ಇಲ್ಲ ಕದಿಯೋದಕ್ಕೆ. ಇಲ್ಲಿ ನಮಗೆ ಸುಣ್ಣ ಹಚ್ಚೋಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಖೈನಿಯ ಜೊತೆ ಸುಣ್ಣ ಹಾಕಿ ಉಜ್ಜುವವರು.
ನಮಗೆ ಸುಣ್ಣ ಹಚ್ಚೋ ಕೆಲಸ ಮಾಡೋದಕ್ಕೆ ಮೋದಿ ಅವರಿಗೆ ನಾವು ಬಿಡಲ್ಲ ಅಂತ ಮತ್ತೆ ಚಾಲೆಂಜ್ ಮಾಡಿದ್ದಾರೆ. ಮತ್ತೆ ಇಂತಹ FIRಗಳನ್ನ ಒಂದಲ್ಲ, ಎರಡಲ್ಲ, ಮೂರಲ್ಲ, ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ಐ ಡೋಂಟ್ ಕೇರ್, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಹೆದರ್ಕೊಳ್ಳೋದಿಲ್ಲ. ಜೈಲಿಗೆ ಹೋಗಬೇಕಾದ್ರೆ ಜೈಲಿಗೆ ಹೋಗ್ತೀನಿ, ಆದರೆ ನಾನು ಸತ್ಯ ಹೇಳೋದನ್ನು ನಿಲ್ಲಿಸೋದಿಲ್ಲ. ನರೇಂದ್ರ ಮೋದಿ ಅವರು ಸುಳ್ಳಿನ ಫ್ಯಾಕ್ಟ್ರಿ ನಡೆಸ್ತಾರೆ, ಜುಮ್ಲಾ ನಡೆಸ್ತಾರೆ, ಜುಮ್ಲಾ ಅಂಗಡಿ ತೆರೆದಿದ್ದಾರೆ, ಅದಕ್ಕೆ ಅವರೇ ಡಿಸ್ಟ್ರಿಬ್ಯೂಟರು, ಅವರೇ ಹೋಲ್ಸೇಲರು, ಎಲ್ಲವೂ ಅವರೇನೆ ಅಂತ ಮತ್ತೆ ಅವರ ಪದಗಳನ್ನು ವಿವರವಾಗಿ ಅಷ್ಟು ಹೇಳ್ಕೊಂಡಿದ್ದಾರೆ. ಇನ್ನು ಈ ಕಡೆ ಇಬ್ಬರು ನಾಯಕರು, ಕಾಂಗ್ರೆಸ್ನ ರಾಹುಲ್ ಗಾಂಧಿ ಆಗಬಹುದು, RJDಯ ತೇಜಸ್ವಿ ಯಾದವ್ ಆಗಬಹುದು, ಈ ವೋಟರ್ ಅಧಿಕಾರಿ ಯಾತ್ರಾ ಅಂತ ಏನು ನಡೆಸ್ತಿದ್ದಾರೆ, 1300 ಕಿಲೋಮೀಟರ್ ಕವರ್ ಮಾಡುವಂತಹ ಈ ಯಾತ್ರೆ ಯಶಸ್ವಿಯಾಗಿ ಇಡೀ ಬಿಹಾರದಲ್ಲಿ ಹೋಗ್ತಾ ಇದೆ. ಅದರಿಂದ ಎಷ್ಟು ವಿಚಲಿತರಾಗಿದ್ದಾರೆ BJP ಮತ್ತು ನರೇಂದ್ರ ಮೋದಿ. ಅದರಲ್ಲೂ ವಿಶೇಷವಾಗಿ BJPಯ ಮೈತ್ರಿ ಪಕ್ಷ ಏನು ಜನತಾದಳ ಯುನೈಟೆಡ್ ಇದೆ, JDU, ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆ ಪಕ್ಷದಿಂದ, ಅವರು ಇನ್ನೂ ಸಹ ಅದರಿಂದ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿರೋ ಹಾಗಿದೆ. ಹಾಗಾಗಿ ಎಲ್ಲೆಲ್ಲ ಸಂಜೆಯ ಮೇಲೆ ಆ ಯಾತ್ರೆ ನಿಂತು ಅಲ್ಲಿ ಭಾಷಣಗಳನ್ನು ಮಾಡ್ತಾರೋ ಇಬ್ಬರು ನಾಯಕರು, ರಾಹುಲ್ ಗಾಂಧಿ ಆಗಬಹುದು, ತೇಜಸ್ವಿ ಯಾದವ್ ಆಗಬಹುದು, ಆ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಕರೆಂಟ್ ಕಟ್ ಮಾಡುವ ಕೆಲಸವನ್ನ ನಿತೀಶ್ ಸರ್ಕಾರ ಮಾಡ್ತಿದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಅದು ಹೇಗೆ? ಆ ಸಮಯಕ್ಕೇನೆ ಕರೆಂಟ್ ಕಟ್ ಆಗುತ್ತೆ, ಆ ಏರಿಯಾದಲ್ಲೇ ಕಟ್ ಆಗುತ್ತೆ. ನಾವು ಎಲ್ಲಿ ಪ್ರಚಾರವನ್ನು ಮಾಡ್ತಿರ್ತೀವೋ ಅಥವಾ ಭಾಷಣ ಮಾಡ್ತಿರ್ತೀವೋ ಅಲ್ಲೇ ಕಟ್ ಆಗುತ್ತಲ್ಲ ಕರೆಂಟ್, ಯಾಕೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಸ್ಪಷ್ಟ. ಯಾಕೆಂದ್ರೆ ಯಾವುದೇ ಆಡಳಿತದಲ್ಲಿರುವಂತಹ ಪಕ್ಷ ಈ ರೀತಿ ವಿಪಕ್ಷಗಳನ್ನ ಕಾಡೋದು ಸಹಜ. ಅದೇ ಕೆಲಸವನ್ನ ಅಲ್ಲಿ ನಿತೀಶ್ ಸರ್ಕಾರವು ಸಹ ಮಾಡ್ತಿದೆ ಅಂತ ಅದನ್ನ ಯಾರು ಬೇಕಾದ್ರೂ ಊಹಿಸಬಹುದು. ಅದಕ್ಕೆ ಪ್ರತಿಕ್ರಿಯೆಯನ್ನಂತೂ ಇವರು ಕೊಡ್ತಾ ಇಲ್ಲ, ಯಾರು NDAದವರು ಯಾರು ಕೊಡ್ತಿಲ್ಲ, ನಿತೀಶ್ ಕುಮಾರ್ ಅವರ ಪಕ್ಷನೂ ಕೊಡ್ತಾ ಇಲ್ಲ. ಆದ್ರೆ ಸ್ಪಷ್ಟವಾಗಿ ಅವರು ಟೆನ್ಷನ್ ಆಗಿರೋದು ಎದ್ದು ಕಾಣ್ತಾ ಇದೆ, ನರೇಂದ್ರ ಮೋದಿ ಅವರು ಟೆನ್ಷನ್ ಆಗಿರೋದು ಎದ್ದು ಕಾಣ್ತಾ ಇದೆ. ಎಲ್ಲೆಲ್ಲ ನರೇಂದ್ರ ಮೋದಿ ಅವರು ಹೋಗ್ತಿದ್ದಾರೋ ರ್ಯಾಲಿ ಮಾಡೋದಕ್ಕೆ, ಅಲ್ಲಿ ಜನವೇ ಇಲ್ಲದೆ ಚೇರ್ಗಳು ಖಾಲಿ ಬಿದ್ದಿರೋದು ಸಹ BJPಗೆ ದೊಡ್ಡ ಟೆನ್ಷನ್ ಆಗಿದೆ. ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನೋಡಿದಾಗ ಇವರ ಏನು ವೋಟರ್ ಅಧಿಕಾರ ಯಾತ್ರೆ ಏನಿದೆ ಅದಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಗಲ್ಲಿ ಗಲ್ಲಿ, ಬೀದಿ ಬೀದಿ, ರ್ಯಾಲಿಯಲ್ಲೂ ಸಹ ಜನ ತುಂಬಿ ಹೋಗ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಸೇರ್ತಿದ್ದಾರೆ. ಅದಕ್ಕೆ ಮೇಯ್ನ್ ಇಶ್ಯೂ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ SIR ಅಂತ ಏನು ಮಾಡ್ತಿದಾರಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರಲ್ಲ, ವಿಶೇಷವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರಲ್ಲ, ಅದರ ವಿರುದ್ಧವಾಗಿ ಅದರಲ್ಲಿ ಲೋಪದೋಷಗಳು, ಅದರಲ್ಲಿ ಹೆಸರು ಕಳ್ಕೊಂಡಿರುವಂಥವರು ಮತ್ತು ಅದು ಒಂದು ರೀತಿಯಾಗಿ ಬಿಹಾರದ ವೋಟರ್ಗಳನ್ನ ಯಾವುದೋ ಒಂದು ಷಡ್ಯಂತರಕ್ಕೆ ನೂಕುವಂತಹ ಪ್ರಯತ್ನ ಅನ್ನೋದನ್ನ ಕನ್ವಿನ್ಸ್ ಮಾಡೋದರಲ್ಲಿ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಯಶಸ್ವಿಯಾಗಿದ್ದಾರೆ. ಯಶಸ್ವಿ ಒಂದು ಕಾರ್ಯಾಚರಣೆಯ ಮೂಲಕ ರಾಹುಲ್ ಗಾಂಧಿ ಯಾವಾಗ ಕರ್ನಾಟಕದ ಒಂದು ಕ್ಷೇತ್ರ ಬ್ಯಾಂಗ್ಳೂರ್ ಸೆಂಟ್ರಲ್, ಅದರಲ್ಲೂ ಒಂದು ವಿಧಾನಸಭಾ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರನ ಡೇಟಾ ತೆಗೆದು ಅಲ್ಲಿ ನಡೆದಿರುವಂತಹ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. 1 ಲಕ್ಷ ಅಕ್ರಮ ಮತದಾನ ನಡೆದಿದೆ ಅಂತ ಅಂಕಿ ಸಂಖ್ಯೆಗಳ ಸಮೇತವಾಗಿ, ಸಾಕ್ಷಿಗಳ ಸಮೇತವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆಗ ಇಡೀ ದೇಶದಲ್ಲಿ ಎಸ್, ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅನ್ನುವಂತಹ ಮೆಸೇಜ್ ಹೋಯ್ತು. ಅದರಲ್ಲೂ ವಿಶೇಷವಾಗಿ ಚುನಾವಣೆಗೆ ಸಿದ್ಧತೆ ನಡೆಸ್ಕೊಳ್ತಿರುವಂತಹ ಬಿಹಾರದಲ್ಲಿ ಅದು ಜೋರಾಗಿ ಹೋಯ್ತು. ಯಾಕೆ ಅಂದ್ರೆ ನಾನು ಹೇಳದಂಗೆ SIR ಅನ್ನುವ ಹೆಸರಿನಲ್ಲಿ 65 ಲಕ್ಷ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಅವರಿಗೆ ಮತ್ತೆ ಜೋಡಣೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಶ್ರಮ ಹಾಕಬೇಕಾಗಿದೆ, ಸಾಕಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿದೆ. ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಆಧಾರ್ ಕಾರ್ಡ್ ಅನ್ನ ತಗೊಳ್ಳಿ ಅಂತ ಹೇಳಿದ್ರು ಸಹ ಚುನಾವಣಾ ಆಯೋಗ ಒಂದಲ್ಲ ಒಂದು ನಾಟಕ ಆಡ್ತಾ ಇದೆ. 65 ಲಕ್ಷ ಮತದಾರರು ಅಂದ್ರೆ ನೀವು ಯೋಚನೆ ಮಾಡಿ, ಒಂದೊಂದು ಕ್ಷೇತ್ರದಿಂದ 30 ಸಾವಿರ ಮತದಾರರು ಪಕ್ಕಕ್ಕೆ ಹೋದಕ್ಕಾಗತ್ತೆ. ಅದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಚುನಾವಣಾ ಫಲಿತಾಂಶಗಳ ಮೇಲೆ. ಆರೋಪ ಇರುವಂತಹದ್ದು BJP ಮತ್ತು ಚುನಾವಣಾ ಆಯೋಗ ಒಳ ಒಪ್ಪಂದ ಮಾಡಿಕೊಂಡು ಅಥವಾ ಷಡ್ಯಂತ್ರ ರೂಪಿಸ್ಕೊಂಡು BJPಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಹೆಸರುಗಳನ್ನು ಕಟ್ ಮಾಡಿದ್ದಾರೆ ಅಂತ ಆ ಸಿಟ್ಟು ಮತದಾರರಲ್ಲಿದೆ. ಅದು ಎದ್ದು ಕಾಣ್ತಾ ಇದೆ. ಎಲ್ಲೇ ಹೋದ್ರು ಇವರ ಘೋಷಣೆ ಏನು? ವೋಟ್ ಚೋರ್ ಗದ್ದಿ ಚೋಡ್, ಮತಗಳ ಕಳ್ಳತನ ಮಾಡುವವರೇ ಕುರ್ಚಿ ಖಾಲಿ ಮಾಡಿ ಅನ್ನುವಂತಹ ಘೋಷಣೆಯನ್ನ ಇಡೀ ಬಿಹಾರದಲ್ಲಿ ಮತದಾರರು RJD ಮತ್ತು ಕಾಂಗ್ರೆಸ್ನ ಈ ಯಾತ್ರೆ ಏನಿದೆ ಇದು ಹೋದ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಸಹ ಅದೇ ಘೋಷಣೆಗಳು ಕೇಳಿ ಬರ್ತಾ ಇದ್ದಾವೆ.
ಆ ಘೋಷಣೆಗಳೇ ಈಗ ಇವರಿಗೆ ತಲೆ ಕೆಡಿಸಿರುವಂತಹದ್ದು. ಆ ಸಿಟ್ಟಿನಲ್ಲಿ ಏನು ಮಾಡಬೇಕು ಅನ್ನುವಂತಹ ಆ ಟೆನ್ಷನ್ನಲ್ಲಿ ಹೋಗಿ FIRಗಳು ಮಾಡಿಸ್ತಿದ್ದಾರೆ. ಸುಮ್ಮನೆ FIR ಆಗಲ್ಲ, ಅವರ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಮಾತ್ರ ಅದು ಸಾಧ್ಯ ಆಗ್ತಿದೆ. ಬೇರೆ ರಾಜ್ಯಗಳಲ್ಲಿ ದೂರು ಕೊಡುವ ಧೈರ್ಯವನ್ನು ಸಹ BJPಯವರು ಮಾಡ್ತಾ ಇಲ್ಲ. ಅಲ್ಲಿಗೆ ಸ್ಪಷ್ಟ ಆಗುತ್ತೆ ಅದು ದುರುದ್ದೇಶಪೂರಿತವಾದಂತಹ FIRಗಳನ್ನು ದಾಖಲಿಸುವಂತಹ ಪ್ರಯತ್ನ ಅಂತ. ಅವ್ರು ನಿಜವಾಗ್ಲೂ ಮಾನಹಾನಿಯಾಗಿದೆ ನರೇಂದ್ರ ಮೋದಿಯವರಿಗೆ ಅನ್ನೋದಾದರೆ ಎಲ್ಲ ರಾಜ್ಯಗಳಲ್ಲೂ ಮಾಡಬೇಕಾಗಿತ್ತು, ಎಲ್ಲ ಕಡೆ ಮಾಡಬೇಕಾಗಿತ್ತು. BJP ಸರ್ಕಾರ ಇರುವ ಕಡೆ ಮಾತ್ರ ಯಾಕೆ ಮಾಡ್ತಾರೆ? ಯಾಕೆಂದ್ರೆ ಅಲ್ಲಿ FIR ಗ್ಯಾರಂಟಿ ಆಗತ್ತೆ, ಒಂದು ರೀತಿ ಹೆದರಿಸಬಹುದು, ಅವ್ರನ್ನ ಡಿಸ್ಟರ್ಬ್ ಮಾಡಬಹುದು, ವಿಚಾರಣೆ ಅದು ಇದು ಅಂತ ಕರೆಯೋ ಸಾಧ್ಯತೆಗಳನ್ನು ಇಟ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಕಾಟ ಕೊಡಬಹುದು ಅನ್ನೋ ಕಾರಣಕ್ಕೆ ಮಾಡ್ತಿರಬಹುದು ಅಂತ ಅನುಮಾನ ಬರೋದು ಸಹಜ. ಸೊ ಇದಿಷ್ಟು ಬಿಹಾರದಲ್ಲಿ ಈಗ ನಡೀತಾ ಇರುವಂತಹ ಚಟುವಟಿಕೆಗಳು. ಮತ್ತೆ ಒಂದಷ್ಟು ಸರ್ವೆಗಳು ಹೊರಗೆ ಬರ್ತಿದ್ದಾವೆ. ಆ ಸರ್ವೆಗಳಲ್ಲಿ ಸಾಕಷ್ಟು ಸರ್ವೆಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ ಅಂತ ಏನು ಕರೀತಾರೆ, ಕಾಂಗ್ರೆಸ್, RJD, ಕಮ್ಯುನಿಸ್ಟ್ ಮತ್ತು ಇನ್ನಿತರ ಸಣ್ಣ ಪಕ್ಷಗಳ ಮೈತ್ರಿಕೂಟ ಏನಿದೆ ಅದು ಮುನ್ನಡೆಯನ್ನು ಸಾಧಿಸಿಕೊಂಡು ಹೋಗ್ತಾ ಇದೆ ಅನ್ನುವ ಮಾತುಗಳು ಎಲ್ಲ ಸರ್ವೆಗಳಲ್ಲೂ ಬರ್ತಾ ಇದೆ. ದೊಡ್ಡ ಮುನ್ನಡೆಯಲ್ಲ, ಅಲ್ಪ ಮುನ್ನಡೆಯನ್ನು ಸಾಧಿಸ್ಕೊಂಡು ಹೋಗ್ತಿದೆ. ಚುನಾವಣೆ ಇನ್ನೇನು 1.5-2 ತಿಂಗಳಲ್ಲಿದೆ. ಆ ಸಂದರ್ಭಕ್ಕೆ ಯಾವ ರೀತಿ ಬದಲಾಗುತ್ತೆ ಅನ್ನೋದಕ್ಕೆ ದಿಕ್ಸೂಚಿಯಾಗಿ ಈ ಒಂದು ಇವರ ಮನಸ್ಥಿತಿಗಳು, ಇವರು FIR ಮಾಡಿಸ್ತಿರೋದು, ಜನರ ಸ್ಪಂದನೆ ವೋಟರ್ ಅಧಿಕಾರ ಯಾತ್ರೆಗೆ, ಅವುಗಳನ್ನು ಇಟ್ಕೊಂಡು ನಾವು ಒಂದು ಅಂದಾಜಿಗೆ ಬರ್ಬೋದು. ಸೊ ಮೇ ಬಿ ಆ ಸರ್ವೆಗಳು ನಿಜ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ಬಿಹಾರದ ಸುದ್ದಿಗಳು. ಯಾವುದೇ ಸುದ್ದಿ ಬಿಹಾರದ ಚುನಾವಣೆ ಕುರಿತಾಗಿ ಬಂದ ತಕ್ಷಣ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.